ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲೋಹಿತ್ PS, CHC ಪಾಲಿಬೆಟ್ಟದಲ್ಲಿ ಆಡಳಿತ ವೈದ್ಯಾಧಿಕಾರಿ ಮತ್ತು ಜನರಲ್ ಸರ್ಜನ್ ಆಗಿ ಸುಮಾರು 5 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಗುಡ್ಡಗಾಡು ಪ್ರದೇಶಗಳಿಂದ ಕೂಡಿರತಕ್ಕಂಥ ಈ ಪಾಲಿಬೆಟ್ಟ, ಮಡಿಕೇರಿ ಜಿಲ್ಲೆಯ ಪಾಲಿಬೆಟ್ಟದಲ್ಲಿ ಜನರಿಗೆ ಆರೋಗ್ಯದ ಒಂದು ಸೇವೆ ಭಾಳಷ್ಟು ತೊಂದರೆ ಆಗ್ತಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಹಲವಾರು ತಜ್ಞ ವೈದ್ಯರೊಂದಿಗೆ ಒಡಗೂಡಿ ನಾವು ಇಲ್ಲಿ ಡೆಲಿವರಿ ಮಾಡೋದಾಗ್ಬೋದು, ಸಿಸೇರಿಯನ್ ಆಗ್ಬೋದು, ಮತ್ತು ಇನ್ನಿತರೆ ಜನರಲ್ ಸರ್ಜರಿಗಳನ್ನ ಮಾಡುವಂಥದ್ದಾಗ್ಬೋದು, ಇವನ್ನೆಲ್ಲವನ್ನು ಜನರಿಗೆ ಅತ್ಯಗತ್ಯವಾಗಿ ನಾವು ಕೊಡ್ತಾ ಬಂದಿದ್ದೇವೆ. ಹಾಗೆಯೇ ಇದಕ್ಕೆ ನಮಗೆ ಸ್ಥಳೀಯರ ಸಹಕಾರ, ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಶಾಸಕರೆಲ್ಲರೂ ಕೂಡ ನಮ್ಮ ಮೇಲಾಧಿಕಾರಿಗಳು ನಮ್ಮೆಲ್ಲರೊಂದಿಗೆ ಒಂದು ಉತ್ತಮವಾದಂಥ ಸಹಕಾರವನ್ನು ಕೊಡ್ತಾ ಇರೋದ್ರಿಂದ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತಾಯಿದೆ. ನಮ್ಮಲ್ಲಿ ಜನರಲ್ ಸರ್ಜರಿ ಆದಂಥ ಹರ್ನಿಯಾ ಮತ್ತು ಅಪೆಂಡಿಸೈಟಿಸ್ ಮತ್ತು ಕೋಲಿಸಿಸ್ಟೆಕ್ಟಮಿ, ಅದು ಬಿಟ್ಟರೆ ಹೆಮೊರಾಯ್ಡ್ಸ್, ಪೈಲ್ಸ್ ಮತ್ತು ಸ್ತ್ರೀರೋಗಕ್ಕೆ ಸಂಬಂಧಪಟ್ಟಂತೆ, ಪ್ರಸೂತಿಗೆ ಸಂಬಂಧಪಟ್ಟಂಥ ಎಲ್ಲ ಶಸ್ತ್ರಚಿಕಿತ್ಸೆಗಳನ್ನು ಈ ಒಂದು CHCಯಲ್ಲಿ ನಿರ್ವಹಿಸ್ತಾ ಇದ್ದೇವೆ. ನಾರ್ಮಲ್ ಡೆಲಿವರಿ, ಸಿಸೇರಿಯನ್ಗಳು, ಹಿಸ್ಟೆಕ್ಟಮಿಗಳು ಇವೆಲ್ಲವನ್ನು ಕೂಡ ಅಗತ್ಯಗನುಗುಣವಾಗಿ ರೋಗಿಗಳಿಗೆ ನಾವು ಚಿಕಿತ್ಸೆಯನ್ನು ಕೊಡ್ತಾ ಮುಂದುವರ್ಸ್ಕೊಂಡು ಬಂದಿದ್ದೇವೆ. ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಅದು ಸೌಲಭ್ಯ ಕೂಡ ನಮ್ಮ ಆಸ್ಪತ್ರೆಗೆ ಒಳಪಟ್ಟಿದ್ದು, ಅದನ್ನು ಎಲ್ಲ ಸಾರ್ವಜನಿಕರು ಆ ಒಂದು ಯೋಜನೆಯಡಿಯಲ್ಲಿ ಒಂದು ವಿಶೇಷವಾದಂಥ ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದ್ದು ಸಾರ್ವಜನಿಕರು ಅದರ ಉಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಸರ್ಕಾರಿ ಸೇವೆಯನ್ನು ಗುರುತಿಸಿ ಸಿಗ್ನೇಚರ್ ಮೀಡಿಯಾ ಹೌಸ್ದವರು ನಮ್ಮ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ವಿಭೂಷಣ 2025ಗೆ ನನ್ನನ್ನು ನಾಮಿನೇಟ್ ಮಾಡಿ ಆಯ್ಕೆ ಮಾಡಿರೋದಕ್ಕೆ ವೈಯಕ್ತಿಕವಾಗಿ ಮತ್ತು ನಮ್ಮ ಆಸ್ಪತ್ರೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ರೀತಿಯ ಪ್ರಶಸ್ತಿಗಳು ನಮ್ಮನ್ನು ಮತ್ತಷ್ಟು ಕೆಲಸವನ್ನು ಮಾಡಲಿಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಮ ಮೇಲೆ ಹಾಕ್ದಾಗುತ್ತೆ. ಇದೇ ರೀತಿ ಇವರ ಒಂದು ಕೆಲಸ ಮುಂದುವರಿಯಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗ್ನೇಚರ್ ಮೀಡಿಯಾದವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.